90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಬಾನುಲಿ ಕನ್ನಡೋತ್ಸವ. ಮೆರೆಸಲು ಕನ್ನಡ, ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ 32ನೆಯ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಲ್ಲಮ ಪ್ರಭು ಬೆಟ್ಟದೂರುರವರ ರೇಡಿಯೋ ಸಂದರ್ಶನದ 2ನೇ ಭಾಗವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು ಹಾಗೂ ಉಪನ್ಯಾಸಕರಾದ ಪವನ್ ಕುಮಾರ್ ಗುಂಡೂರುರವರು. ಬನ್ನಿ ಕೇಳೋಣ. ಗ್ರಾಮೀಣ ಭಾರತಿ 90.4ನ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರೊಫೆಸರ್ ಅಲ್ಲಂಪುರ ಭಟ್ಟದೂರ್ ಸರ್ ಅವರ ಸಂದರ್ಶನದ ಮುಖಾಂತರ ಹಲವು ಸಂಗತಿಗಳನ್ನು ಅರಿತಿದ್ದೆವು. ಅವರ ಬದುಕಿನ ಆರಂಭದ ಅನುಭವಗಳನ್ನು ಕೇಳಿದ್ದೇವೆ. ಈ ಸಂಚಿಕೆಯಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿಕೊಂಡು ಕೊಪ್ಪಳಕ್ಕೆ ಅರೆಕಾಲಿಕ ಉಪನ್ಯಾಸಕರಿಗೆ ಸೇರಿಕೊಂಡು ಪ್ರಾಚಾರ್ಯರಾಗಿ, ವಿಶೇಷವಾಗಿ ಕುದುರೆಮೋತಿ ಹೋರಾಟದ ಮಂಚೂಣಿಯಲ್ಲಿ ನಿಂತುಕೊಂಡು, ಕೊಪ್ಪಳ ಜಿಲ್ಲೆ ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತುಕೊಂಡು ಮತ್ತು ಕೊಪ್ಪಳದ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳ ಕೇಂದ್ರ ವ್ಯಕ್ತಿಯಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅಗಾಧವಾಗಿರ್ತಕ್ಕ. ಆ ಎಲ್ಲ ಚಟುವಟಿಕೆ ಕುರಿತು ಈ ಸಂದರ್ಶನದಲ್ಲಿ ನಾವೆಲ್ಲ ಅವರ ವಿಭಿನ್ನ ಅನುಭವಗಳನ್ನು ಆಲಿಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನೀವು PG ಮುಗಿಸ್ಕೊಂಡ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ಕೊಪ್ಪಳಕ್ಕೆ ಬಂದ್ರಿ. ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಅನಂತರ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದೀರಿ. ಸಾವಿರಾರು ವಿದ್ಯಾರ್ಥಿಗಳು ನಿಮ್ಮ ಕೈ ಕೆಳಗೆ ಓದಿದ್ದಾರೆ ಮತ್ತು ನೀವು ಪ್ರಾಚಾರ್ಯರಾದ ಅವಧಿಯಲ್ಲಿ ಕೂಡ ಸಾಕಷ್ಟು ದುರ್ಬಲ ವರ್ಗದ, ಆರ್ಥಿಕವಾಗಿ ಹಿಂದುಳಿದಂತಹ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಈ ಅನುಭವ ಅಂದರೆ ಒಬ್ಬ ಅರೆಕಾಲಿಕ ಉಪನ್ಯಾಸಕರಾಗಿದ್ದಂಥವರು ಪ್ರಾಚಾರ್ಯರಾಗಿ ಅಲ್ಲಿವರೆಗಿನ ಅದು ಬದುಕಿನ ಅನುಭವ. ಯಾಕಂದರೆ ವೈಯಕ್ತಿಕ ಬದುಕು ಬಹಳ ಡಿಗ್ರಿ ಆದ ತಕ್ಷಣ ಕಷ್ಟದ ಇರ್ತದೆ. ಆದರೆ ಅಂಥ ಸಂದರ್ಭದಲ್ಲಿ ಅವೆಲ್ಲ ಮೀರಿ ನೀವು ಇದು ಕೊಪ್ಪಳದ ಬದುಕು ವಿಶೇಷವಾದದ್ದು. ನಿಮ್ಮ ಬದುಕಿನ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾದ ಅಧ್ಯಾಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಸಾಮಾಜಿಕ ಹೋರಾಟಕ್ಕೆ ತೆರೆದುಕೊಂಡಿದ್ದು ನೀವು ಕೊಪ್ಪಳದ ನೆಲದಲ್ಲಿ. ಈ ಅನುಭವಗಳನ್ನು ತಾವು ನಮ್ಮೊಡನೆ ಹಂಚಿಕೊಳ್ಬೇಕು. ನಾನು ಕೊಪ್ಪಳಕ್ಕೆ ಬಂದಾಗ ಸಾಹಿತ್ಯಿಕ ವಾತಾವರಣ ಇರಲಿಲ್ಲ. ಮೇಲಾಗಿ ನಾವು ಹೊಟ್ಟೆ ಹೊರೆದುಕೊಳ್ಳುವುದೇ ಕಷ್ಟಕರವಾದಂತಹ ಸನ್ನಿವೇಶದಲ್ಲಿ ಈ ಸಾಹಿತ್ಯಿಕ, ಸಾಂಸ್ಕೃತಿಕ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಕಾಲೇಜಿನಲ್ಲಿ ನಡೆಸಬಹುದಾಗಿತ್ತೇ ಹೊರತು ಹೊರಗಡೆ ಸಾಧ್ಯ ಇರಲಿಲ್ಲ. ನಾವೆಲ್ಲ ಕೆಲವು ಅರೆಕಾಲಿಕ ಉಪನ್ಯಾಸಕರು ಒಂದು ಬಿಲ್ಡಿಂಗ್ನಲ್ಲಿ ಬಾಡಿಗೆ ಪಡೆದು ಅಲ್ಲಿ ಅಡುಗೆಯನ್ನು ಮಾಡಿಕೊಳ್ತಾ ಇದ್ವಿ. ನಮಗೆ ಪಗಾರ ಬರೋದು 140. ಊರಿಂದ ನಮ್ಮ ತಂದೆಯವರು 200 ರೂಪಾಯಿ ಕಳಿಸ್ಕೊಡ್ತಾ ಇದ್ದರು, ಅಥವಾ ನಾವು ಊರಿಗೆ ಹೋದಾಗ ತರ್ತಿದ್ದೆ. ಅದರಲ್ಲಿ ಜೀವನ ನಡೆಸಬೇಕಾದಂಥ ಒಂದು ಸ್ಥಿತಿ ಇತ್ತು. 1 ವರ್ಷ ಕಳೆದ ಮೇಲೆ 750 ಪಗಾರ ಆಯಿತು, ಪರ್ಮನೆಂಟ್ ಆಯಿತು. ಜೀವನಕ್ಕೆ ಒಂದು ಭದ್ರತೆ ಸಿಕ್ಕ ಮೇಲೆ ಮುಂದೆ 80ರ ದಶಕದಲ್ಲಿ ಗೋಕಾಕ್ ಚಳುವಳಿ ಬಂತು. ಗೋಕಾಕ್ ಚಳುವಳಿಯಲ್ಲಿ ಕನ್ನಡ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು, ಪ್ರಹ್ಲಾದ್ ಬೆಟಗೇರಿಯವರು, ವಿಠಪ್ಪ ಗೋರಂಟ್ಲಿಯವರು ಉಪಾಧ್ಯಕ್ಷರಾಗಿ, ಶಂಕರಗೌಡ ಸಿಂಗ್ಟಾಲೂರವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಾವೆಲ್ಲ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಗಾಳಿ ಅನ್ನುವರು ಸುದೀರ್ಘ ಕಾಲದವರೆಗೆ 50 ದಿವಸಗಳಿಗೂ ಮಿಕ್ಕಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ನಿದರ್ಶನ ನಮ್ಮ ಕಣ್ಣೆದುರಿಗಿದೆ. ಆಗಿನ ಕಾಲಘಟ್ಟದಲ್ಲಿ ಅದೊಂದು ದೊಡ್ಡ ಹೋರಾಟ ಆಗಿತ್ತು. ನಾವು ಒಂದು ಕಡೆ ಕಾಲೇಜು ಉಪನ್ಯಾಸಕರಾಗಿ ಈ ಸಾರ್ವಜನಿಕ ಹೋರಾಟಕ್ಕೆ ಬರಲಿಕ್ಕೆ ಮೂಲ ಕಾರಣ ಅಂದರೆ ನನ್ನ ಗುರುಗಳು ಅಂತ ನಾನು ಭಾವಿಸಿದ್ದೇನೆ. ಗೋಕಾಕ್ ಚಳುವಳಿಯ ಹೋರಾಟದ ಕಾರ್ಯದರ್ಶಿಗಳಾಗಿ ಡಾಕ್ಟರ್ MM ಕಲಬುರ್ಗಿಯವರು, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು, ಗುಂಜೆಟ್ಟಿಯವರು, ಇವರೆಲ್ಲರೂ ನಮ್ಮ ಗುರುಗಳಾಗಿರೋದ್ರಿಂದ ನಾವು ಹಿಂದೆ ಮುಂದೆ ನೋಡಲಾರದೆ ಗೋಕಾಕ್ ಚಳುವಳಿಯಲ್ಲಿ ಪಾಲ್ಗೊಂಡ್ಬಿಟ್ವಿ. ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಅಧ್ಯಕ್ಷರೇ ಆಗಿದ್ದುದರಿಂದ ನಮಗೆ ಅಲ್ಲಿ ಪ್ರಶ್ನೆನೇ ಬರುವಂಥ ಸಾಧ್ಯತೆಯೇ ಇರಲಿಲ್ಲ. ಮೇಲಾಗಿ ಇದು ಸರ್ಕಾರದ ವಿರುದ್ಧ ಅನ್ನುವಂಥ ವಿಚಾರಕ್ಕಿಂತ ಅದು ಭಾಷೆಯ ಪರವಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದು ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತು. ನಾವು ಗದಗಿನ ತೋಂಟದಾರ್ಯ ಸ್ವಾಮಿಗಳು ಅವ್ರನ್ನ ಕರ್ಕೊಂಡು ಬಂದು ಒಂದು ಗಡಿಯಾರ ಕಂಬದಲ್ಲಿ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ನಾವು. ನಮಗೆ ಮುಂದೆ ರಾಜ್ಕುಮಾರ್ ಅವರನ್ನು ಕೂಡ ಕೊಪ್ಪಳಕ್ಕೆ
ನಾವು ಹೋರಾಟದ ಭಾಗವಾಗಿ ಕರೆಸಿದ್ವಿ. ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಗವಿಸಿದ್ದೇಶ್ವರ ಶಾಲೆಯ ಮೇಲೆ ನಡೀತು. ರಾಜ್ಕುಮಾರ್ ಅವರು, ಪಾಟೀಲ್ ಪುಟ್ಟಪ್ಪ ಅವರು ಇವರೆಲ್ಲರೂ ಕೂಡ ಅವತ್ತು ಬಂದಿದ್ರು. ನಾವು ಕೇವಲ 600 ರೂಪಾಯಿ ಜನರಿಂದ ಸಂಗ್ರಹ ಮಾಡಿ, ಸಂಜೆ ರಾಜ್ಕುಮಾರ್ ಅವರ ಕಾರ್ಯಕ್ರಮ 5 ಇತ್ತು, ಅಚಾನಕ್ 6ಕ್ಕೆ ಬಂದರೆ ಹೇಗೆ ಅಂತ ನಾವು ಲೈಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಆದರೆ ರಾಜ್ಕುಮಾರ್ ಅವರು ಸಮಯಕ್ಕೆ ಸರಿಯಾಗಿ ಬಸ್ಸಿನಲ್ಲಿ ಕಾರ್ಯಕ್ರಮಕ್ಕೆ ಬಂದರು. ರಾಜ್ಕುಮಾರ್ ಅವರ ಸ್ವಾಗತಕ್ಕೆ ಬೇಕಾದಷ್ಟು ಜನ ಇದ್ದರು. ನಾನು ಪಾಟೀಲ್ ಪುಟ್ಟಪ್ಪನವ್ರನ್ನ ಸ್ವಾಗತಿಸಿದೆ. ಆಮೇಲೆ ನಾವು ಆ ಕಾರ್ಯಕ್ರಮವನ್ನು ಸಂಘಟಿಸಿದ್ರು ಕೂಡ ಬಂದಂಥವರು ಇಡೀ ವೇದಿಕೆಯನ್ನು ಆಕ್ರಮಿಸಿಕೊಂಡು ಭಗವಾನ್ ದೊರೆರಾಜ್ ಅವರು ಕಾರ್ಯಕ್ರಮವನ್ನು ರೂಪಿಸಿದರು. ಅವೆಲ್ಲ ಹೋರಾಟಗಳಲ್ಲಿ ಸರ್ವೇ ಸಾಮಾನ್ಯವಾದಂಥ ವಿಚಾರ. ನಮ್ಮ ಸ್ನೇಹಿತ ಪ್ರಹ್ಲಾದ್ ಬೆಟಗೇರಿ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಚಿತ್ರ ಇರಲಿ ಅಂತಂದು ರಾಜ್ಕುಮಾರ್ ಅವರ ಟಿಫಿನ್ ಮಾಡಲುವಂಥ ಒಂದು ಸಂದರ್ಭ ಮುಗಿದ ಮೇಲೆ ಅವ್ರ ಜೊತೆಗೆ ಒಂದು ಫೋಟೋ ಕೂಡ ತೆಗೆಸಿದ್ದು ಇವತ್ತಿಗೂ ಕೂಡ ಒಂದು ಗೋಕಾಕ್ ಚಳುವಳಿಯ ಸ್ಮರಣೆಯಾಗಿ ಉಳ್ಕೊಂಡಿದೆ. ಇತ್ತೀಚೆಗೆ ರಾಯಚೂರಿನಲ್ಲಿ ಕರ್ನಾಟಕ ಸರ್ಕಾರದವರು ಗೋಕಾಕ್ ಚಳುವಳಿ ಹಿನ್ನೆಲೆ ಮುನ್ನೆಲೆ ಅನ್ನುವಂಥ ಒಂದು ಕಾರ್ಯಕ್ರಮ ರೂಪಿಸಿದಾಗ ನನಗೆ ಕನ್ನಡದ ಪರವಾಗಿ ಹೇಳಬೇಕಾದಂಥ ಮುಖ್ಯ ವಿಚಾರ ಅಂದರೆ, ಜಾಗತೀಕರಣದಿಂದಾಗಿ ಕನ್ನಡ ಮಾತ್ರವಲ್ಲ ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ಸಮಸ್ಯೆ ಉಂಟಾಗಿದೆ. ಜಾಗತೀಕರಣದಿಂದಾಗಿ ಇಂಗ್ಲಿಷಿಗೆ ಅವಾಸ್ತವಿಕವಾದಂಥ ಪ್ರಾಶಸ್ತ್ಯ ಬಂದಿದೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನೌಕರಿ ಸಿಗ್ತದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಪ್ರತಿ ಊರಿನ ಪ್ರತಿ ಓಣಿಯಲ್ಲಿಯೂ ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಹುಟ್ಟಿಕೊಂಡು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಪೆಟ್ಟಾಗಿದೆ. ಮತ್ತು ಮಕ್ಕಳಿಗೆ ಇವತ್ತು ಸರಿಯಾಗಿ ಕನ್ನಡ ಬರ್ತಾ ಇಲ್ಲ, ಬಳ್ಳಿಗಳು ಬರ್ತಾ ಇಲ್ಲ, ಒತ್ತಕ್ಷರ ಬರ್ತಾ ಇಲ್ಲ, ಸೊನ್ನೆಯುಕ್ತವಾದಂಥ ಶಬ್ದಗಳು ಬರ್ತಾ ಇಲ್ಲ. ಹ್ರಸ್ವ ದೀರ್ಘದ ಕಥೆಯಂತೂ ಮುಗಿದೇ ಹೋಗಿದೆ. ಕನ್ನಡ ಭಾಷೆ ಒಂದು ಶೋಚನೀಯ ಸ್ಥಿತಿಯನ್ನು ಅನುಭವಿಸುವುದರ ಜೊತೆಗೆ ಭಾರತೀಯ ಭಾಷೆಗಳು ಕೂಡ ಶೋಚನೀಯ ಸ್ಥಿತಿ ಅನುಭವಿಸುವ ಘಟ್ಟದಲ್ಲಿ ಒಂದು ಸಲಹೆ, ನಂದು ರಾಯಚೂರಿನಲ್ಲಿ ಕೊಟ್ಟ ಸಲಹೆಯನ್ನೇ ನಾನು ಇಲ್ಲಿ ನಮ್ಮ ಸರ್ಕಾರದ ಗಮನಕ್ಕೂ ನಾನು ತರ್ತಾ ಇದ್ದೇನೆ. ಮಾಡಬೇಕಾದದ್ದಿಷ್ಟೇ, ಭಾರತದ ಎಲ್ಲ ಶಿಕ್ಷಣ ಸಚಿವರ ಅಂದರೆ ಪ್ರತಿ ರಾಜ್ಯದ ಶಿಕ್ಷಣ ಸಚಿವರ ಸಭೆಯನ್ನು ಕರೆದು, ಸಾಧ್ಯವಾದರೆ ನಮ್ಮ ಮುಖ್ಯಮಂತ್ರಿಗಳೇ ಅಂಥ ಒಂದು ಸಭೆಯನ್ನು ಕರೆದು 1ರಿಂದ 10ನೇ ಇಯತ್ತೆಯವರೆಗೆ ಆಯಾ ರಾಜ್ಯ ಭಾಷೆಯಲ್ಲಿಯೇ, ರಾಜ್ಯ ಭಾಷೆಯ ಮಾಧ್ಯಮದಲ್ಲಿಯೇ ಶಿಕ್ಷಣ ಕೊಡಬೇಕು ಅನ್ನುವಂಥ ವಿಚಾರವನ್ನು ಸ್ವೀಕರಿಸಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದರೆ ಮಾತ್ರ ಸುಪ್ರೀಂ ಕೋರ್ಟ್ ನಮಗೆ ತೊಂದರೆ ಕೊಡುವುದು ನಿಲ್ತದೆ. ನಮ್ಮ ಭಾಷೆಗಳನ್ನು, ನಮ್ಮ ಸಂಸ್ಕೃತಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೊಪ್ಪಳಕ್ಕೆ ಬಂದ ಮೇಲೆ ನೀವು ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಮಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ತಿಳಿಸಿದ್ರಿ. ನಿಮ್ಮ ಬದುಕಿನ ಬಹಳ ಮಹತ್ವದ ಹೋರಾಟ ಮತ್ತು ಇಡೀ ಕರ್ನಾಟಕದ ಸಾಮಾಜಿಕ ಹೋರಾಟಗಳಲ್ಲಿ ಮಹತ್ವದ್ದು ಅನಿಸುವಂಥ ಕುದುರೆಮತಿ ಹೋರಾಟ, ಮಹಿಳೆಯರ ಮೇಲೆ ದೌರ್ಜನ್ಯದ ಒಂದು ವಿಶೇಷವನ್ನು ಇಟ್ಕೊಂಡು ಸರ್ ಬಹಳ ಮಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆ ಹೋರಾಟದಲ್ಲೂ ಕೂಡ ನೀವು ಇದ್ದೀರಿ. ಅದು ನಿಮ್ಮ ಹೋರಾಟದ ಬದುಕು ಇನ್ನೂ ಪೂರ್ಣಗೊಂಡಿಲ್ಲ, ಇನ್ನಷ್ಟು ಇದೆ. ಯಾಕೆ 317J ಕೂಡ ನೀವು ಹೋರಾಟ ಮಾಡಿರ್ತಕ್ಕಂಥದ್ದು. ಈಗ ಶಿಕ್ಷಣ ಹಕ್ಕಿನ ಹೋರಾಟಕ್ಕೆ ನೀವು ಹೋರಾಡ್ತಾ ಇದ್ದೀರಿ. ಅಂದರೆ ನಿಮ್ಮ ಬದುಕಿಗೆ ತಿರುವು ಕೊಟ್ಟಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಕುದುರೆಮೋತಿ ಹೋರಾಟ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅಷ್ಟು ದೊಡ್ಡ ಹೋರಾಟ ನಡೆದರೂ ಕೂಡ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಕ್ಕಂತಹ ಹುಬ್ಬಳ್ಳಿಯ ಪ್ರಕರಣ ಇರ್ಬೋದು, ದೂರದ ಈಶಾನ್ಯ ಭಾರತದಲ್ಲಿ ಇರ್ಬೋದು, ಕಲ್ಕತ್ತಾದ ಘಟನೆಗಳು ಇರ್ಬೋದು, ಇವೆಲ್ಲವೂ ಕೂಡ ಒಂದು ಬಗೆಯ ಆತಂಕವನ್ನು ಉಂಟು ಮಾಡ್ತಾ ಇವೆ. ಮಹಿಳೆಯರನ್ನು ಒಂದು ವಸ್ತುವನ್ನಾಗಿ ನೋಡ್ತಾ ಇದ್ದೇವೆಯೇ, ನಾವು ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ಹೆಣ್ಣನ್ನು ವ್ಯಕ್ತಿಯಾಗಿ ನೋಡ್ತಕ್ಕಂತಹ ಒಂದು ದೂರದ ದೃಷ್ಟಿಕೋನವನ್ನು ನಾವು ನಮ್ಮ ಯುವ ಜನರಿಗೆ ಕೊಡಬೇಕಾಗಿದೆ. ಗಂಡು ಮಕ್ಕಳಿಗೆ ಹೇಗೆ ವ್ಯಕ್ತಿತ್ವ ಇದೆಯೋ ಹೆಣ್ಣು ಮಕ್ಕಳಿಗೂ ಹಾಗೆಯೇ ವ್ಯಕ್ತಿತ್ವ ಇದೆ. ಅವರು ಕೂಡ ಚೆನ್ನಾಗಿ ಓದಿ ಮೇಲೆ ಬರಬಲ್ಲರು. ಅವರಿಗೆ ಹಿಂದಕ್ಕೆ ಓದಲಿಕ್ಕೆ ಅನುಕೂಲ ಇರಲಿಲ್ಲ, ಈಗ ಅನುಕೂಲವಾಗಿರೋದ್ರಿಂದ ಶಿಕ್ಷಕ ಹುದ್ದೆಯಲ್ಲಿದ್ದಾರೆ, ಪೊಲೀಸ್ ಹುದ್ದೆಯಲ್ಲಿದ್ದಾರೆ, ಸಾರಿಗೆ ಸಂಸ್ಥೆಗಳಲ್ಲಿದ್ದಾರೆ, ರಾಜಕಾರಣದಲ್ಲಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ, ವಿಮಾನ ಸಾರಿಗೆಯಲ್ಲಿಯೂ ಕೂಡ ಅವರು ಸಾಕಷ್ಟು ಸಂಖ್ಯೆಯಲ್ಲಿರುವುದನ್ನು ನಾವು ಕಾಣ್ಬೋದು. ಮತ್ತು ಗಗನಯಾನದಲ್ಲಿಯೂ ಕೂಡ ಮಹಿಳೆಯರಿದ್ದಾರೆ. ನಮಗೆ ಲಿಂಗ ತಾರತಮ್ಯ ಅನ್ನುವುದು ನಮ್ಮ ದೇಶದಲ್ಲಿ ರೂಪಿಸಿಕೊಂಡು ಬಂದಂಥ ಒಂದು
ಸಾಂಪ್ರದಾಯಿಕ ದೃಷ್ಟಿಕೋನವಾಗಿದೆ. ಆ ದೃಷ್ಟಿಕೋನ ನಮ್ಮಲ್ಲಿ ಹೊರಟು ಹೋಗಬೇಕು ಮತ್ತು ಅವರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ನೀಡತಕ್ಕಂಥ ಒಂದು ಕೆಲಸ ಖಂಡಿತವಾಗಿಯೂ ಆಗಬೇಕು. ಈ ಪಾರ್ವತಮ್ಮ ಮತ್ತು ಹುಸೇನ್ ಬಿ, ಪಾರ್ವತಮ್ಮನನ್ನು ಬತ್ತಲೆ ಮೆರವಣಿಗೆ ಮಾಡಲಾಯಿತು, ಹುಸೇನ್ ಬಿಗೆ ಬಹಳ ಕೆಟ್ಟ ರೀತಿಯಲ್ಲಿ ಅಪಮಾನ ಮಾಡಲಾಯಿತು. ಕಾರಣ ಏನೇ ಇರಬಹುದು, ಈ ರೀತಿಯ ಅಪಮಾನ ಸಲ್ಲದು ಯಾವುದೇ ವ್ಯಕ್ತಿಗೂ ಕೂಡ. ಪ್ರತಿ ವ್ಯಕ್ತಿಗೂ ಕೂಡ ಘನತೆ ಗೌರವಗಳು ಇರ್ತವೆ. ನಾವು ಆ ಕುದುರೆಮೋತಿಯಲ್ಲಿ ನಾನು ಮತ್ತು ಗವಿಸಿದ್ದೇನ್ ಬಳ್ಳಾರಿ ಮೊಟ್ಟ ಮೊದಲು ಹೋದ್ವಿ. ಇನ್ನೊಂದು ಕಡೆಗೆ ಅವತ್ತಿನ ನನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮಾಂತೇಶ್ ಕೊತ್ಬಾಳ್, ರುದ್ರಗೌಡ, ರವಿ ಜೋಶಿ, ಸುರೇಶ್ ಸಸಿ ಮುಂತಾದಂತಹ ನನ್ನ ವಿದ್ಯಾರ್ಥಿಗಳು ಕುದುರೆಮೋತಿಯಲ್ಲಿ ಸಂಚರಿಸಿ ಆ ಘಟನೆ ನಡೆದದ್ದು ನಿಜ ಅಂತ ಅವರು ಖಚಿತಪಡಿಸಿಕೊಂಡ್ರು. ನಾನು ಮತ್ತು ಗವಿಸಿದ್ದ ಬಳ್ಳಾರಿ ಅಲ್ಲಿ ದಲಿತರನ್ನು ಭೇಟಿಯಾದ್ವಿ, ಅಂಗಡಿಕಾರರನ್ನು ಭೇಟಿಯಾದ್ವಿ, ಓಣಿಗಳಲ್ಲಿ ಭೇಟಿಯಾದ್ವಿ ಜನರನ್ನು. ಎಲ್ಲರೂ ಕೂಡ ಘಟನೆ ನಡೆದದ್ದಾಗಿ, ದಲಿತರಂತೂ ಬಹಳ ನೋವಿನಿಂದ ಹೇಳಿದರು, ನಮಗೆ ತುಂಬ ಬಲವಂತ ಪಡಿಸಿದ್ರಿಂದ ನಾವು ವಾದ್ಯ ನುಡಿಸಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದೆವು ಅಂತ ತಮ್ಮ ನೋವನ್ನು ಕೂಡ ಅವರು ಹೇಳಿಕೊಂಡ್ರು. ಈ ರೀತಿ ಘಟನೆ ಇದು ಯಲಬುರ್ಗಿ ತಾಲೂಕಿನಲ್ಲಿ ಹೊಸದಲ್ಲ ಎಂದು ಎಂ ಜೀವನ್ ಅವರು ಅವತ್ತಿನ ಪ್ರಪಂಚ ಪತ್ರಿಕೆಯಲ್ಲಿ ಬರೆದಿದ್ರು. ಅದಕ್ಕಿಂತ ಮೊದಲೇ ಇಂಥ ಘಟನೆಗಳು ನಡೆದಿದ್ರೂ ಕೂಡ ಬೆಳಕಿಗೆ ಬಂದಿರಲಿಲ್ಲ. ಅದು ಬಹುಶಃ ಜೂನ್ 12 ಅಥವಾ 13ನೇ ತಾರೀಕು ಇರ್ಬೋದು. ನಾನು ಕೊಪ್ಪಳಕ್ಕೆ ಬೇಸಿಗೆ ರಜೆಯನ್ನು ಮುಗಿಸಿಕೊಂಡು ಬಂದಾಗ ಗವಿಸಿದ್ದ ಬಳ್ಳಾರಿಯವರು ಒಂದು ಕೆಟ್ಟ ಘಟನೆ ನಡೆದಿದೆ ಅಂತ ನನ್ನ ಗಮನಕ್ಕೆ ತಂದಾಗ ನಾನು ಅವರು ಹೋಗಿ ಪರಿಶೀಲನೆ ಮಾಡಿ, ಆಮೇಲೆ ಈ ವಿದ್ಯಾರ್ಥಿಗಳು ಇವರು ASFನಲ್ಲಿದ್ದರು ಅವಾಗ, ಈ ಹುಡುಗರು ನಾವು ಸೇರಿ ಒಂದು HS ಪಾಟೀಲ್ರ ಪ್ರೆಸ್ಸಿನಲ್ಲಿ 60 ರೂಪಾಯಿ ಕೊಟ್ಟು ಆಗಿನ ಕಾಲಕ್ಕೆ 1000 ಕರಪತ್ರ ಹಾಕಿಸಿ ಒಂದು ಮೌನ ಮೆರವಣಿಗೆಯ ಮೂಲಕ ನಾವು ಶುರು ಮಾಡಿದ್ವಿ. ಮೌನ ಮೆರವಣಿಗೆಯ ಮೂಲಕ ಶುರುವಾದಂತಹ ಈ ಹೋರಾಟ ಜನರನ್ನು, ವಿಶೇಷವಾಗಿ ಮಠಾಧಿಪತಿಗಳನ್ನು ಬೆಚ್ಚಿ ಬೀಳಿಸಿತು. ಅಲ್ಲಿ ಏನು ಸಮಸ್ಯೆ ಅಂದರೆ, ನಾನು ಒಂದು ಖಾಸಗಿ ಕಾಲೇಜಿನ ಅಧ್ಯಾಪಕ, ಆ ಟ್ರಸ್ಟಿನಲ್ಲಿ ಆ ಟ್ರಸ್ಟು ಮಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಂಥ ಕಡೆಗೆ ಇಂಥ ಹೋರಾಟ ಮಾಡಬಹುದೇ ಅನ್ನುವಂತಹ ಒಂದು ಪ್ರಶ್ನೆ ಉಂಟಾಗಿತ್ತು. ನಾನು ಅಧ್ಯಾಪಕ ವೃತ್ತಿಯನ್ನು ಮಾಡುತ್ತಲೇ ಬಿಡುವಿನ ವೇಳೆಯಲ್ಲಿ ಈ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಇದ್ವಿ. ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಕಟವಾಯಿತು. ನಮಗೆ ಬೆಂಗಳೂರಿಗೆ ಹೋಗಿ ಪತ್ರಿಕಾ ಪ್ರತಿನಿಧಿಗಳನ್ನು ಭೇಟಿಯಾಗುವಷ್ಟು ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ. ನಮ್ಮ ಸ್ನೇಹಿತರಾದ ರಾಯಚೂರಿನಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಕುಷ್ಟಗಿಯವರು, ಹರಣಿ ಕಕ್ಕೇರಿಯವರು ಮುಂತಾದವರು ಬೆಂಗಳೂರಿಗೆ ಹೋಗಿ ಅವರು ಪತ್ರಿಕಾ ಪ್ರತಿನಿಧಿಗಳನ್ನು ಭೇಟಿಯಾದಾಗ ಸುದ್ದಿ ವ್ಯಾಪಕವಾಗಿ ಕರ್ನಾಟಕದಾದ್ಯಂತ ಹಬ್ಬಿ ಬಹುಪಾಲು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಆ ಹೋರಾಟ ನಡೆದು ಕುದುರೆಮೋತಿ ಸ್ವಾಮಿಯನ್ನು ಬಂಧಿಸಿದರು. ಸರ್, ಕೊಪ್ಪಳ ಜಿಲ್ಲೆ ಹೋರಾಟಕ್ಕೂ ಕೂಡ ನೀವು ಮಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರಿ. ದೂರದ ರಾಯಚೂರಿಗೆ ಜನ ಹೋಗಿ ಬರ್ಬೇಕಾಗ್ತಿತ್ತು. ಬಹಳ ಅಂದ್ರೆ ಸುಮಾರು 5-6 ತಾಸಿನ ಪ್ರಯಾಣ, 7-8 ತಾಸುವರೆಗೂ ಆಗ್ತಿತ್ತು ರಸ್ತೆಗಳು ಸರಿ ಇಲ್ಲ ಅಂದರೆ. ಈ ಕೊಪ್ಪಳ ಜಿಲ್ಲೆ ಹೋರಾಟಕ್ಕೆ ನೀವು ತೊಡಗಲಿಕ್ಕೆ ಕಾರಣ ಏನು ಮತ್ತು ಹೋರಾಟ ಹೇಗೆ ನಡೆದು ಬಂತು? ಕೊಪ್ಪಳದಿಂದ ರಾಯಚೂರು ಜಿಲ್ಲೆ 204 ಕಿಲೋಮೀಟರ್ ದೂರ, ಅಳವಂಡಿ ಮುಂತಾದ ಭಾಗದಿಂದ 250 ಕಿಲೋಮೀಟರ್ ದೂರ. ನಿಜಾಮರ ಕಾಲಕ್ಕೆ ಇದು ಜಿಲ್ಲೆಯಾಗಿತ್ತು. ಇದನ್ನು ಮರಳಿ ಜಿಲ್ಲೆಯನ್ನಾಗಿ ಮಾಡ್ರಿ ಅನ್ನುವ ಘೋಷಣೆಯನ್ನು ನಾವು ಹಾಕಿದ್ವಿ. ಮಿತ್ರರಾದ ಗವಿಸಿದ್ದವರು ಕಿಲ್ಲೆ ಮೇಲೆ ಜಂಡ ಹಾರಬೇಕು ಅನ್ನುವಂತಹ ಹಾಡನ್ನು ಕಟ್ಟಿ ಜನರನ್ನು ಹುರುಪುಗೊಳಿಸಿದ್ರು. ಬೀದಿ ನಾಟಕ ಮಾಡಿದ್ವಿ. ಭಾಳ ಎಲ್ಲ ಜನಾಂಗದವರು, ಇಂಥವರು ಅಂತ ಅಲ್ಲ, ಟಾಂಗಾವಾಲಗಳಿಂದ ಹಿಡ್ಕೊಂಡು ಸೈಕಲ್ ಬಾಡಿಗೆ ಕೊಡುವವರಿಗೆ, ಕಟ್ಟಡ ಕಾರ್ಮಿಕರು, ರೈತರು, ಮಹಿಳೆಯರು, ಇನ್ನೂ ನಿಮ್ಗೆ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳು ಕೂಡ ಹೋರಾಟದಲ್ಲಿ ಇದ್ರು. ಆ ಹೋರಾಟ ಪ್ರತಿಯೊಬ್ಬರು ಕೂಡ ಒಂದು ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಂಡ್ರು. ಕೆಲವರು ಟೀಕೆ ಟಿಪ್ಪಣಿ ಮಾಡೋರಿದ್ರು. ಕೊಪ್ಪಳ ಜಿಲ್ಲಾ ಮಾಡ್ತಾರಂತ ಇವ್ರು, ಕೊಪ್ಪಳ ಜಿಲ್ಲಾ ಕುಡಿಯಕ್ಕೆ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ಇವರೇನು ಕೊಪ್ಪಳ ಜಿಲ್ಲಾ ಮಾಡ್ತಾರ ಅಂತ ನಮಗೆ ಅನೇಕರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು. ಇವತ್ತು ಕೊಪ್ಪಳ ಜಿಲ್ಲೆಗೆ ನೀರು ಬಂದಿದೆ, ಕೊಪ್ಪಳ ಜಿಲ್ಲೆಗೆ ದೊಡ್ಡ ರಸ್ತೆಗಳು ಆಗಿವೆ. ಇನ್ನು ಗ್ರಾಮೀಣ ರಸ್ತೆಗಳು ಆಗಬೇಕು. ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ರಸ್ತೆಗಳಾಗಬೇಕು. ರೈಲ್ವೆ ಸೌಕರ್ಯ ಚೆನ್ನಾಗಿದೆ, ಬಸ್ ಸೌಕರ್ಯ, ಏರ್ಪೋರ್ಟು ಬರ್ತಾ ಇದೆ. ನನ್ನ ಕನಸಿನ ಇದು ಅಂದರೆ ಸ್ನಾತಕೋತ್ತರ ಕೇಂದ್ರ ಆಗಬೇಕು ಅಂತ ಇತ್ತು. ಆಯಿತು.
ಆದರೆ ಅದು ಕೊಪ್ಪಳದಲ್ಲಿ ಇಲ್ಲ. ಎಲ್ಲ ದೂರ ಅದು ಕೊಪ್ಪಳದಿಂದ 15 ಕಿಲೋಮೀಟರ್ ದೂರದ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿದೆ. ಅಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಆಮೇಲೆ 114 ಪಾವಟಿಗಳನ್ನು ಏರಿ ಇವರು ಕಟ್ಟಡಕ್ಕೆ ಹೋಗ್ಬೇಕು. ಕುಡಿಯುವ ನೀರು ಒಯ್ತಕ್ಕಂಥ ಕಾರ್ಮಿಕನು ಕೂಡ ಎಷ್ಟೊಂದು ಹೊತ್ಕೊಂಡು ಮೇಲೆ ಹೋಗ್ಬೇಕು. ಅಲ್ಲಿ ಎಂಜಿನಿಯರಿಂಗ್ ಕಾಲೇಜಿನವರು ಇವರಿಗೆ ಸಹಕರಿಸ್ತಾ ಇಲ್ಲ. ರೂಮ್ಗಳನ್ನು ಕೀಲಿ ಹಾಕಿದ್ದಾರೆ. ಅಲ್ಲಿ ಪಾರಿವಾಳಗಳು ಸಾಕಷ್ಟು ಹೊಲಸು ಮಾಡಿವೆ. ಇನ್ನೊಂದು ಹೆಚ್ಚಿನ ರೂಮ್ ವಿಶ್ವವಿದ್ಯಾಲಯಕ್ಕೆ ಕೊಡು ಅಂದ್ರೆ ಕೊಡ್ತಾ ಇಲ್ಲ ಅಲ್ಲಿ ಪ್ರಾಚಾರ್ಯರು. ಈ ರೀತಿ ಸರ್ಕಾರದ ಒಂದೇ ಇಲಾಖೆ ವಿಶ್ವವಿದ್ಯಾಲಯಕ್ಕೆ ನೆರವು ಕೊಡ್ತಾ ಇಲ್ಲ. ಅದನ್ನ ಕೊಪ್ಪಳಕ್ಕೆ ಶಿಫ್ಟ್ ಮಾಡಬೇಕು. ಸರ್ಕಾರಿ ಪದವಿ ಕಾಲೇಜಿನ ಒಂದು ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ರೆಡಿ ಇದೆ, ಅಲ್ಲಿಗೆ ಶಿಫ್ಟ್ ಮಾಡ್ರಿ ಅಂತ ನಮ್ಮ ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರಿಗೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಸಂಸದರಿಗೂ ಒತ್ತಾಯ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಮಂತ್ರಿಗಳ ಗಮನಕ್ಕೂ ಈ ವಿಷಯವನ್ನು ನಾವು ತಂದಿದ್ದೇವೆ. ಈಗೇನು ಮತ್ತೆ ಜನತೆ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಂದ್ರೆ ಎಲ್ಲಿ ಸಾಧ್ಯ? ಉನ್ನತ ಶಿಕ್ಷಣ ಅನ್ನೋದು ನಮ್ಮ ಊರಿಗೆ ಬಂದಿದೆ ಅಂತ ನಾವು ಸಂತೋಷ ಪಡೋ ಆಗಿಲ್ಲ. ಇಲ್ಲ. ಸರ್, ಇದುವರೆಗೆ ಸಾಮಾಜಿಕ ಹೋರಾಟಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಈಗ ನಿಮ್ಮ ಬರಹದ ಬಗ್ಗೆ, ಅಂದರೆ ನೀವು ಬುದ್ಧಣ್ಣ ಹಿಂಗ್ಮಿರಿ ಅಂತವರ ಹಿರಿಯರಿಂದ ಕಾವ್ಯ ರಚನೆಗೆ ಪ್ರೇರಣೆಗೊಂಡ್ರಿ. ನೀವು ಕಾವ್ಯದಲ್ಲೇ ಹೆಚ್ಚು ಕೃಷಿ ಮಾಡಿದಿರಿ. ಅದರಲ್ಲೂ ಸಾಮಾಜಿಕ ಪ್ರಜ್ಞೆಯುಳ್ಳಂತಹ ಕವಿತೆಗಳು ಮತ್ತು ವರ್ತಮಾನವನ್ನು ಚಿತ್ರಿಸುವಂಥ ಕವಿತೆಗಳು ನಿಮ್ಮ ಕಾವ್ಯದ ವಸ್ತುಗಳಾಗಿದ್ದವು. ಅದು ಬಹುಶಃ ನಿಮ್ಮ ಹೋರಾಟದ ಹಿನ್ನೆಲೆಯಲ್ಲಿದ್ದರಿಂದ ಆ ರೀತಿ ಗಾಢವಾದ ಸಾಮಾಜಿಕ ಚಿಂತನೆ ನಿಮ್ಮ ಕಾವ್ಯಗಳಲ್ಲಿ ಅಡಗಿದೆ. ನೀವು ಬರಹಕ್ಕೆ ಬಂದು ಮತ್ತು ಬರಹವನ್ನು ನಿಭಾಯಿಸಿರ್ತಕ್ಕಂಥದ್ದು, ಈ ಹೋರಾಟಗಳು ಮತ್ತು ಪ್ರಾಚಾರ್ಯರಂಥ ಜವಾಬ್ದಾರಿ ಹುದ್ದೆ ಇದೆಲ್ಲ ಇದಾಗಿಯೂ ಕೂಡ ನೀವು ಬರವಣಿಗೆಯನ್ನು ಹೇಗೆ ಮಾಡಿದ್ರಿ? ಇಲ್ಲಿವರೆಗೆ 4 ಕವನ ಸಂಕಲನಗಳು ಬಂದಿವೆ. ಇದು ನನ್ನ ಭಾರತ ತುರ್ತು ಪರಿಸ್ಥಿತಿಯಲ್ಲಿ ಅದು ಪ್ರಕಟವಾಯಿತು. ಆಮೇಲೆ ಕುದುರೆ ಮೋತಿ ಮತ್ತು ನೀಲಗಿರಿ 89ರಲ್ಲಿ ಬಂತು. ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು ಲೋಹಿಯಾ ಪ್ರಕಾಶನದಿಂದ ಕಿರು ಕವನ ಸಂಕಲನ ಬಂತು. ಅದು 1991ರಲ್ಲಿ ಏನು ಬಾಬರಿ ಮಸೀದಿಯನ್ನು ಕೆಡವಿದ್ರಲ್ಲ, ಆ ಸನ್ನಿವೇಶದಲ್ಲಿ ರಚನೆಯಾಗಿರ್ತಕ್ಕಂಥ ಮುಖ್ಯವಾದ ಪದ್ಯ ಅದರಲ್ಲಿದೆ. ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು, ಕಟ್ಟಿದರೆ ನಾವು ಏಕತೆಯ ಕಟ್ಟುವೆವು, ಕೆಡಹಿದರೆ ಅನೈಕ್ಯತೆಯ ಕೆಡಹುವೆವು. ಅವರು ಕಟ್ಟಿದರೆ ರಾಮ ಮಂದಿರ, ಕೆಡಹಿದರೆ ಮಸೀದಿ ಸರ್ಕಾರ. ಅಂದಿನ ರಾಜಕೀಯ ವಿಮರ್ಶೆಯ ಕವಿತೆ ಅಲ್ಲಿ ನಾನು ಬರೆದದ್ದುಂಟು. ಅದರ ನಂತರ ಪ್ರಾಚಾರ್ಯನಾಗಿದ್ದಾಗ ಸಮಯ ಸಿಗಲಿಲ್ಲ. ಕಿರುಗವಿತೆಗಳ ಮೂಲಕ ಗುಲುಗುಂಜಿ ಅನ್ನುವ ಕವನ ಸಂಕಲನವನ್ನು ನಾನು ಪ್ರಕಟಪಡಿಸಿದೆ. ಕೆಲವು ಗದ್ಯ ಬರಹಗಳು ಬಂದಿವೆ. ಗವಿಸಿದ್ಧನ್ ಬಳ್ಳಾರಿ ಅವರು ಪ್ರಕಟ ಮಾಡುತ್ತಿದ್ದ ತಳಮಳ ಪತ್ರಿಕೆಯಲ್ಲಿ ಕೊನೆಯ ಪುಟದಲ್ಲಿ ನಾನು ಬರಿತಾ ಇದ್ದೆ. ಅದರ ಅಂಕಣ ಬರಹಗಳು ಪ್ರಕಟ ಆಗಿವೆ. ವರ್ತಮಾನ ಅಂತ ಒಂದು ಸಂಕಲನವನ್ನು ನಮ್ಮ ಸ್ನೇಹಿತರು ತಂದಿದ್ದಾರೆ. ಕೆಲವು ಅಂಕಣಗಳು ಇವೆ. ಸಹಜ ವಿಮರ್ಶೆ ಅಂತ ಒಂದು ಬಂದಿದೆ. ಸುತ್ತಮುತ್ತ ಅಂತ ಬಂದಿದೆ. ಇನ್ನು ಸಾಕಷ್ಟು ಸಂಪಾದನೆಗಳಿವೆ. ತಿರುಳುಗನ್ನಡವನ್ನು ಒಳಗೊಂಡಂತೆ 16 ಸಂಪಾದನಾ ಕೃತಿಗಳು ಬಂದಿವೆ. ಕೊಪ್ಪಳ ಜಿಲ್ಲೆ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಮತ್ತು ಕೊಪ್ಪಳ ಜಿಲ್ಲೆ ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯಿಕ ಪರಂಪರೆ ಮತ್ತು ತಿರುಳುಗನ್ನಡ ಅನ್ನೋಂಥ ಅಖಿಲ ಭಾರತ ಸಮ್ಮೇಳನದ ಸಂಚಿಕೆ ಎಚ್.ಎಸ್. ಪಾಟೀಲರ ಜೊತೆ ಸೇರ್ಕೊಂಡು ನೀವು ಸಾಕಷ್ಟು ಕೃತಿಗಳನ್ನು, ಸಂಪಾದನಾ ಕೃತಿಗಳನ್ನು ತಂದಿದ್ದೀರಿ ಸರ್. ಈಗ ಇಷ್ಟೆಲ್ಲ ಬರವಣಿಗೆ ಮತ್ತು ನಿಮ್ಮ ಸಾಮಾಜಿಕ ಹೋರಾಟಕ್ಕೆ ನಿಮ್ಮ ಕುಟುಂಬದ ಬೆಂಬಲ ಮತ್ತು ನಿಮ್ಮ ಕುಟುಂಬದ ಸಹಕಾರ ಇಲ್ಲದೆ ಇವೆಲ್ಲ ಆಗಲ್ಲ. ನೀವು ಇದುವರೆಗೂ ಎಲ್ಲೂ ಕೂಡ ಕುಟುಂಬದ ಬಗ್ಗೆ ಎಲ್ಲೂ ಜಾಸ್ತಿ ಹೊರಗೆ ಬಂದಿಲ್ಲ. ಬಹುಶಃ ಬೆಟ್ಟದೂರಿನ ಅಲ್ಲಮ್ಮ ಕೃತಿ ಡಾಕ್ಟರ್ ಚನ್ನಬಸಪ್ಪ ಚಿಲಕರಾಗಿ ಬರೆದಂಥ ನಿಮ್ಮ ಬದುಕಿನ ಕಥಾನಕ ಬೆಟ್ಟದೂರಿನ ಅಲ್ಲಮ್ಮ ಕೃತಿ ಈ ಕುರಿತು ಬೆಳಕನ್ನು ಚೆಲ್ತದೆ. ಆದರೆ ನೀವು ಕುಟುಂಬದಿಂದ ಪಡೆದ ಸಹಕಾರವನ್ನ ಇಲ್ಲಿ ಹೇಳಿ. ನನ್ನ ಹೆಂಡತಿ ಮಂಜುಳಾ, ಆಕೆ ನನಗೆ ಪೂರಕವಾಗಿ ಸದಾಕಾಲ ಕೆಲಸವನ್ನು ಮಾಡ್ತಾ ಬಂದ್ಲು. ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು ಬಾಂಧವರು ಎಲ್ಲರೂ ಕೂಡ ಕುದುರೆ ಮೋತಿ ಪ್ರಕರಣದಲ್ಲಿ ನಾನು ಬೆನ್ನಿಗೆ ಇದ್ರು. ಅವರು ಕೆಲವು ಶಾಸಕರು ನಮ್ಮ ಅಣ್ಣನವರಿಗೆ ಹೇಳಿ ನನ್ನನ್ನು ಅಂಜಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದ್ಯಾವುದು ಕೂಡ ಫಲಪ್ರದ ಆಗಿಲ್ಲ ಅವರ ದೃಷ್ಟಿಯಲ್ಲಿ. ನಾನು ದೃಢವಾದ ಸಂಕಲ್ಪ ಏನು ಮಾಡಿದ್ದೆ ಅಂದರೆ, ನೌಕರಿ ಹೋದರೆ ಊರಿಗೆ ಹೋಗಿ ಕೃಷಿ ಚಟುವಟಿಕೆ ನಡೆಸಬೇಕು ಅನ್ನುವಂಥ ಒಂದು ಬದ್ಧತೆ ನನ್ನ ಕಡೆಗೆ ಇತ್ತು. ಮತ್ತು ನನ್ನ ಮಗ ಮತ್ತು ಹೆಂಡತಿ, ಮಗ ಅಂತೂ ಒಂದು ಸಣ್ಣವನಿದ್ದ, ಅವನಿಗೆ MLA ಧಿಕ್ಕಾರ ಅನ್ನೋದು ಮೈ ಮೇಲೆ ಧಿಕ್ಕಾರ ಅಂತ ಕೇಳಿದ್ರು. ಅಪ್ಪಾಜಿ ನೀವೇನೋ ಕೂಗ್ತಿದ್ರಲ್ಲ ಮೈ ಮೇಲೆ ಧಿಕ್ಕಾರ, ಮೈ ಮೇಲೆ ಅಲ್ಲಪ್ಪ, MLAಗೆ ಧಿಕ್ಕಾರ ಅಂತ ಕೂಗ್ತಿದ್ವಿ. ಆಮೇಲೆ ಅವನು ಸಣ್ಣವನಿದ್ದಾಗ ನಿಚ್ಚಣಿಕೆ ಅಂದ್ರೆ ಮಿಚ್ಚಣಿಕೆ ಅಂತಿದ್ದವ. ನಕಾರ ಮತ್ತು ಮಕಾರಗಳ ವ್ಯತ್ಯಾಸ ಮಕ್ಕಳಿಗೆ ಸೂಕ್ಷ್ಮ ಗೊತ್ತಾಗಲ್ಲ.
ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಇರ್ತಾರೆ. ನನ್ನ ಮಗ ಬಿಕಾಮು ಓದಿ ಅವನು ರಿಲಯನ್ಸ್ನಲ್ಲಿದ್ದ. ಅವರು ಆದಿತ್ಯವಾರ ರಜೆ ಕೊಡೋದಿಲ್ಲ, ನಾನು ನೌಕರಿ ಬಿಡ್ತೀನಿ ಅಂತ ಹೇಳಿದ. ಹಿಂಗೆ ಮಾತಿ ಕುಂತ ಕೇಳಿದಾಗ ಬಿಟ್ಬಿಡಪ್ಪ ಅಂತಂದ. ನನಗೆ ಲಗ್ನ ಮಾಡು, ನಾನು ತೋಟ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತಂದ, ಸಣ್ಣ ವ್ಯಾಪಾರ. ಇವತ್ತು ಆತ ನೌಕರಿಯನ್ನು ಬಿಟ್ಟು ತೋಟ ಮತ್ತು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದ. ಬೆಟದೂರ್ ಸರ್, ನೀವು ಇದುವರೆಗೂ ಹಲವು ಮಜಲುಗಳ ಸಾಮಾಜಿಕ ಹೋರಾಟಗಳು, ಸಾಂಸ್ಕೃತಿಕ ಬದುಕಿನ ಘಟ್ಟಗಳನ್ನು ದಾಟಿ 75ರ ಹರೆಯಕ್ಕೆ ನೀವು ಬಂದಿದ್ದೀರಿ. ಇವತ್ತಿನ ದಿನ ನಿಮ್ಮ ಬದುಕಿನ ಪಯಣವನ್ನು ಹಿಂತಿರುಗಿ ನೋಡಿದಾಗ ನಿಮಗೂ ಹೆಂಗೆ ವಿಸ್ಮಯ ಆಗ್ತದೋ, ನಮಗೂ ಕೂಡ ಈ ಸುದೀರ್ಘ ಬದುಕಿನ ನೋಡಿದಾಗ ಕೂಡ ವಿಸ್ಮಯ ಆಗ್ತದೆ. ಇದೆಲ್ಲ ಕೊಡುಗೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಮತ್ತು ಸಂತಸ ತರುವಂಥ ಸಂಗತಿ. ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಒಂದು ಗೌರವ ನಿಮಗೆ ಸಂದಿರುವಂಥ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಾವು ವ್ಯಕ್ತಪಡಿಸಿ. ನನಗಿಂತಲೂ ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಿಗೆ ಬಹಳ ಖುಷಿಯಾಗಿದೆ. ಅವರ ಖುಷಿಯೇ ನನ್ನ ಖುಷಿ. ನಾವು ಇಲ್ಲಿಗೆ ನಿಲ್ಬಾರ್ದು. ಹೋರಾಟದ ಒಂದು ರಂಗದಲ್ಲಿ ನಾನು, ನನ್ನ ಸ್ನೇಹಿತರು ಮುನ್ನಡೆದು ಕೊಪ್ಪಳ ಜಿಲ್ಲೆಗೆ ಏನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯವಿದೆಯೋ ಅದನ್ನೆಲ್ಲ ಮಾಡಬೇಕು ಅನ್ನುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡಿದ್ದೆ. ಸರ್, ಕಳೆದ ಹಲವಾರು ಸಮಯದಿಂದ ನಮ್ಮೊಡನೆ ಮಾತುಕತೆಯನ್ನ ನಮ್ಮ ಗ್ರಾಮೀಣ ಭಾರತೀಯ ಶ್ರೋತೃಗಳಿಗೆ ನಾವೆಲ್ಲ ತಲುಪಿಸಿದ್ದೀವಿ. ನಿಮ್ಮ ಅಪಾರವಾದ ಬದುಕಿನ ಅನುಭವಗಳನ್ನು ಕೂಡ ನಾವೆಲ್ಲ ಕೇಳಿ ಬಹಳ ಸಂತಸಗೊಂಡಿದ್ದೇವೆ. ನಿಮ್ಮ ಸಾಮಾಜಿಕ ಹೋರಾಟ ಮತ್ತು ಸಾಮಾಜಿಕ ಬದ್ಧತೆ, ಸಾಹಿತ್ಯ ಪ್ರೀತಿ ಇವೆಲ್ಲವೂ ನಮ್ಮ ತಲೆಮಾರಿಗೆ ಒಂದು ಮಾದರಿ ಮತ್ತು ಮೇಲ್ಪಂಕ್ತಿ ಅಂತ ಹೇಳ್ತಾ, ನೀವು ಗ್ರಾಮೀಣ ಭಾರತಿಗೆ ಆಗಮಿಸಿ ನಿಮ್ಮ ಅನುಭವಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಗ್ರಾಮೀಣ ಭಾರತೀಯ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಹೃದಯಪೂರ್ವಕವಾದ ವಂದನೆಗಳು. ಬೆಟದೂರ್ ಸರ್ ಅವರು, ಬೆಟದೂರಿನ ಅಲ್ಲಮರು 75 ದಾಟಿ 100 ಮುಟ್ಲಿ ಅಂತ ಹಾರೈಸ್ತಾ ಈ ಮಾತುಗಳನ್ನು ಇಲ್ಲಿ ಸಂಪನ್ನಗೊಳಿಸೋಣ. ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 32ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಲ್ಲಮ ಪ್ರಭು ಬೆಟದೂರುರವರಿಗೆ ಹಾಗೂ ಸಂವಾದಕರಾಗಿ ಭಾಗವಹಿಸಿದಂತಹ ಹಿರಿಯ ಸಾಹಿತಿಗಳು ಹಾಗೂ ಉಪನ್ಯಾಸಕರಾದ ಪವನ್ ಕುಮಾರ್ ಗುಂಡೂರುರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಬಾನುಲಿ ಕನ್ನಡೋತ್ಸವದ ವಿಶೇಷ ರೇಡಿಯೋ ಸಂಚಿಕೆಗಳನ್ನು ತಾವುಗಳು ಯೂಟ್ಯೂಬ್ ಚಾನೆಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದ್ರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.